ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಬಹುಶಃ ನಿಮಗೆ ತಲುಪಿರುತ್ತೆ ಈ ರೀಲ್ಸ್ಗಳ ಮೂಲಕ ಅಂತ ಅಂದ್ಕೊಳ್ತೀನಿ. ಒಂದು ಸುದ್ದಿ, ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ನಗರದ ಒಂದು ಮನೆಯಲ್ಲಿ, ಸ್ವಂತ ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರು ಮುದ್ದಾದ 2 ಹೆಣ್ಮಕ್ಳು, 3 ಜನರನ್ನು ಕೂಡ ಅಂದರೆ ಹೆಂಡ್ತಿನ ಹಾಗೆಯೇ ಮಕ್ಕಳನ್ನು ಮುಗಿಸಿ ತಾನೂ ಕೂಡ ಮೇಲ್ಗಡೆ ಹೋಗಿ ಕೊರಳೊಡ್ಡಿದ್ದಾನೆ ವ್ಯಕ್ತಿ. ಪ್ರಾಥಮಿಕ ತನಿಖೆಯಲ್ಲಿ ಯಾವ ಕಾರಣಕ್ಕೂ ಕೂಡ ಇಂಥದ್ದಿರಬಹುದು ಅನ್ನುವಂಥದ್ದನ್ನು ನಾವು ಗಮನಿಸಬಹುದು ಅಥವಾ ಥಿಂಕ್ ಮಾಡಬಹುದು ಯಾವುದಾದ್ರೂ ಒಂದು ಕೇಸ್ಗಳಲ್ಲಿ, ಯಾವುದಾದ್ರೂ ಒಂದು ವಿಚಾರಗಳಲ್ಲಿ. ಆರಂಭದಲ್ಲಿ ಈ ಒಂದು ವಿಚಾರ ಯಾವಾಗ ಸ್ಪ್ರೆಡ್ ಆಯಿತು, ಈ ಒಂದು ನ್ಯೂಸ್ ಯಾವಾಗ ಬೆಳಕಿಗೆ ಬಂತು, ಆಗ ಅಂದ್ಕೊಂಡಿದ್ದೇನು ಅಂತಂದರೆ ಸಾಲ ಸೂಲ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಬದುಕೋಕ್ಕಾಗಲ್ಲ, ಕೊನೆಯಲ್ಲಿ ಇದೊಂದೇ ನಿರ್ಧಾರ ಅಂತ ಅನ್ಕೊಂಡ್ಬಿಡ್ತಾರೆ, ಹಾಗಾಗಿ ಇಂಥ ನಿರ್ಧಾರಕ್ಕೆ ಕೈ ಹಾಕ್ಬಿಡ್ತಾರೆ ನಮ್ಮ ಜನ ಅನ್ನೋಂಥದ್ದನ್ನು ಅಂದ್ಕೊಂಡಿದ್ದು. ಬಟ್ ಯಾವಾಗ ಈ ಒಂದು ಇನ್ಸಿಡೆಂಟ್ನಲ್ಲಿ ಅವ್ರ ತಾಯಿ ಬಂದು ಮಾಧ್ಯಮಗಳ ಮುಂದೆ ಮಾತಾಡುವಾಗ, ಎಂಥದಪ್ಪ ಸಾಲ, 3-4 ಸೈಟವೇ, ಆಸ್ತಿ ಪಾಸ್ತಿ ಎಲ್ಲ ಕೊಳಿತ ಬಿದ್ದದೆ, ಯಾಕೆ ಸಾಲ ಮಾಡ್ಕೊಂಡನು ಅಂತಂದರು. ನನಗೆ ಅವಾಗ ಅನಿಸಿದ್ದು, ಹಾಗಾದರೆ ಈ ಒಂದು ಇನ್ಸಿಡೆಂಟ್ಗೆ ಕಾರಣ ಏನಿರ್ಬೋದು ಅಂತ. ಪೊಲೀಸರು ಕೂಡ ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆ ನೀಡಿದಾಗ ಹೇಳಿದ್ದು, ಪ್ರಾಥಮಿಕವಾಗಿ ಏನೂ ಕೂಡ ಗೊತ್ತಾಗ್ತಿಲ್ಲ, ತನಿಖೆ ಮಾಡಬೇಕು, ಸಂಬಂಧಿಕರನ್ನ, ಕುಟುಂಬದವ್ರನ್ನ, ಇವ್ರನ್ನ ಎಲ್ಲರನ್ನೂ ಕೂಡ ವಿಚಾರಣೆ ಮಾಡಿ ಏನಾಗಿರ್ಬೋದು, ಏನೇನಾಗಿತ್ತು, ಕುಟುಂಬದ ಕಲಹವ, ಗಂಡ ಹೆಂಡತಿ ಮಧ್ಯೆ ಏನಾದ್ರು ಮನಸ್ತಾಪ ಇತ್ತಾ, ಅಥವಾ ಸಾಲಕ್ಕೆ ಏನಾದರೂ ಬೇರೆ ಕಡೆ ಏನಾದ್ರೂ ವ್ಯವಹಾರದಲ್ಲಿ ಏನಾದರೂ ಮಿಸ್ಕಮ್ಯುನಿಕೇಷನ್ ಆಗಿತ್ತಾ, ಅಥವಾ ವ್ಯವಹಾರದಲ್ಲಿ ಏನಾದರೂ ಲಾಸ್ ಆಗಿತ್ತಾ ಬೇರೆ ಕಡೆ ಏನಾದರೂ, ಅಂದರೆ ಕುಟುಂಬದವರಿಗೆ ಅರಿವಿಲ್ಲದಾಗೆ ಮಾಡಿರ್ತಕ್ಕಂಥ ವ್ಯವಹಾರದಲ್ಲಿ, ಅದೆಲ್ಲವನ್ನು ಕೂಡ ತನಿಖೆ ಮಾಡ್ತೀವಿ, ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ನಿಖರವಾದಂಥ ಕಾರಣ ಏನು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಈ ಒಂದು ಕೇಸ್ನಲ್ಲಿ ನೀವು ರೀಲ್ಸ್ನಲ್ಲಿ ಈಗ ಗಮನಿಸ್ತಾ ಇದೀವಲ್ಲ, ಸಾಲಕ್ಕೆ ಅಥವಾ ಫೈನಾನ್ಸ್ ವಿಚಾರಕ್ಕೆ ಅದು ಯಾವುದೂ ಅಲ್ಲ. ಯಾಕೆಂದರೆ ಅವ್ರ ತಾಯಿ ಬಂದು ಕೊಟ್ಟಂಥ ಸ್ಟೇಟ್ಮೆಂಟ್ ಈಗ ಆ ಒಂದು ಕೇಸ್ಗೆ ಟ್ವಿಸ್ಟ್ ಕೊಟ್ಟಿದೆ ಈಗ. ಸೊ ಇದು ಏನಿದು ಘಟನೆ, ಯಾಕೆ ಹೀಗಾಯಿತು, ನಮ್ಮ ಜನ ಯಾಕೆ ಈ ಥರ ಮಾಡ್ಕೊಳ್ತಿದ್ದಾರೆ, ಎಲ್ಲವನ್ನೂ ಕೂಡ ನಾವು ಡೀಟೇಲ್ ಆಗಿ ನೋಡೋಣ. ನೆನ್ನೆ ಅಷ್ಟೇ ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ, ಕೆಲವರು ನೋಡಿರ್ತೀರಿ, ದೇವೇಗೌಡರು ಅವ್ರ ಪತ್ನಿ ಚೆನ್ನಮ್ಮ ಅವ್ರ ಜೊತೆಗೆ ಪ್ರೀತಿಯಿಂದ, ಅನ್ಯೋನ್ಯತೆಯಿಂದ, ಕಾಳಜಿಯಿಂದ ಆ ಮುತುವರ್ಜಿ ಇತ್ತಲ್ಲ, ಆ ಒಂದು 2 ವಿಡಿಯೋಗಳು ವೈರಲ್ ಆಗಿದ್ದು. ಒಂದು ವಿಡಿಯೋದಲ್ಲಿ ಅವರು ಅವ್ರ ಪತ್ನಿಗೆ ಬಾಳೆಹಣ್ಣನ್ನು ತಿನ್ನಿಸಿ ಧೈರ್ಯ ಹೇಳಿ ಆಸ್ಪತ್ರೆಯಿಂದ ಹೊರಟಿರ್ತಾರೆ. ಇನ್ನೊಂದರಲ್ಲಿ ನೀನು ತಿನ್ನಬೇಕು, ನಿನ್ನ ಜೊತೆ ನಾನು ಬದುಕಬೇಕು ಬೇಡವಾ ಅಂತ ಪ್ರೀತಿಯಿಂದ ಗದಿರ್ತಕ್ಕಂಥ ವಿಡಿಯೋವನ್ನು ಕೂಡ ನೀವು ಗಮನಿಸಿರ್ತೀರಿ. ಆ 2 ವಿಡಿಯೋಗಳನ್ನ ನೋಡಿದಾಗ ಏನನ್ನಿಸ್ತು ಅಂತಂದರೆ, ನನಗೆ ಪ್ರಪಂಚದಲ್ಲಿ ನಮ್ಮ ಮೇಲೆ ಬೆಟ್ಟವೇ ಬಿದ್ದುಬಿಟ್ಟಿದೆ ಅನ್ನುವಂಥ ಆತಂಕ, ಭಯ ಯಾವುದೂ ಕೂಡ ಬೇಡ, ಬದುಕಬೇಕು ನಾವು ಅಂತ ಅನಿಸುತ್ತೆ. 72 ವರ್ಷ ದಾಂಪತ್ಯ ಜೀವನ ಮಾಡಿದ್ದಾರೆ ಅವರಿಬ್ಬರು ಕೂಡ. ನಾವು ಕೇವಲ 72 ವರ್ಷ ಬದುಕ್ಬಿಟ್ರೆ ಸಾಕು ಅಂತ ಅಂದ್ಕೊಂಡಿದ್ದೀವಿ ಈ ಜನ್ರೇಷನಲ್ಲಿ. ಬರೀ 70 ವರ್ಷ ದಾಟ್ಬಿಟ್ರೆ ಸಾಕು, ಗ್ರೇಟ್, ವಯಸ್ಸಾಗಿತ್ತು, ಮುದುಕಾಗಿದ್ದ, ಹೋಗ್ಬಿಟ್ಟ ಅಂತೀವಿ. ಅಂಥದ್ರಲ್ಲಿ ಆ ಜೋಡಿ, ಆ ದಂಪತಿಗಳು 72 ವರ್ಷ ಸಂಸಾರವನ್ನು ನಡೆಸಿದ್ರು ಒಟ್ಟಿಗೆ. ಸೊ ಹಾಗಾಗಿ ಇಂಥವ್ರು ನಮಗೆ ಮಾರ್ಗದರ್ಶನ ಆಗಬೇಕು. ಜಗತ್ತಿನಲ್ಲಿ ಸಾಕಷ್ಟು ಜನ ಹೇಡಿತನಕ್ಕೆ, ಈ ರೀತಿಯ ಕೃತ್ಯಗಳಿಗೆ ಕೈ ಹಾಕ್ತಾರೆ. ದಯವಿಟ್ಟು ಇಂಥವ್ರನ್ನ ನೋಡಿ ಒಂಚೂರು ಇನ್ಫ್ಲುಯೆನ್ಸ್ ಆಗಿ, ಬದಲಾಗಿ ಅಂತ ಹೇಳಿದ್ದೆ. ಅದನ್ನು ಹೇಳಿ ಮುಗಿಸುವಷ್ಟರಲ್ಲಿ ಮಾರನೇ ಬೆಳಗ್ಗೆಗೆ ಈ ರೀತಿಯ ಒಂದು ದುರಂತ ಸಾಂಸ್ಕೃತಿಕ ನಗರ ಮೈಸೂರಿನ ಒಂದು ಜಿಲ್ಲೆಯ, ಅಂದರೆ ತಾಲೂಕಿನ, ಹುಣಸೂರು ತಾಲೂಕಿನ ನ್ಯೂ ಮಾರುತಿ ಬಡಾವಣೆ ಅನ್ನುವಂಥ ಒಂದು ನಗರದಲ್ಲಿ ನಡೆಯುತ್ತೆ ಅಂತಂದರೆ ಎಂಥವರಿಗೂ ಕೂಡ ಬೇಸರ ಆಗುತ್ತೆ. ನಿಜಕ್ಕೂ ಈ ಒಂದು ಇನ್ಸಿಡೆಂಟು ಅಕ್ಕಪಕ್ಕದವರು, ಹಾಗೆ ಮೈಸೂರು ಜಿಲ್ಲೆನ ಬೆಚ್ಚಿ ಬೀಳಿಸಿದೆ ಅಂತಂದರೆ ತಪ್ಪಾಗೋದಿಲ್ಲ. ಕಾರಣ ಏನಂತಂದರೆ, ತಾನೇ ಜನ್ಮ ಕೊಟ್ಟಂಥ 2 ಮುದ್ದಾದ ಹೆಣ್ಮಕ್ಳು, ಒಂದು ಹೆಣ್ಮಗುನ ವಯಸ್ಸು 12ರಿಂದ 13 ಆಸುಪಾಸು, ಇನ್ನೊಂದು ಪುಟ್ಟ ಹೆಣ್ಮಗು 8ರಿಂದ 9 ವರ್ಷ ಆಸುಪಾಸು. ಆ ವ್ಯಕ್ತಿ ವಯಸ್ಸು ಬಂದು 40+, ಅಂದರೆ 40+, ಹೆಂಡತಿ ವಯಸ್ಸು ಬಂದು 34+ ಅಂತ ಹೇಳ್ತಿದ್ದಾರೆ. ಹರೀಶ್, ನಿಶ್ಚಿತ, ನಿಕ್ಷಾ, ರಕ್ಷಾ. ಮಕ್ಕಳ ಹೆಸರು ನಿಕ್ಷಾ, ರಕ್ಷಾ. ಅವ್ರ ಹೆಂಡತಿ ಹೆಸರು ಬಂದು ನಿಶ್ಚಿತ. ಸೊ ಆ ವ್ಯಕ್ತಿ ಹೆಸರು ಬಂದು ಹರೀಶ್. 4 ಕೂಡ ಒಂದು ಒಳ್ಳೆ ಸಂಸಾರ, ಒಂದು ಒಳ್ಳೆ ಫ್ಯಾಮಿಲಿ ಭಗವಂತ ಕೊಟ್ಟಿರ್ತಾನೆ. ಮುದ್ದಾದ 2 ಹೆಣ್ಮಕ್ಳುಗಳು ಜೀವನ ನಡೆಸ್ಬೋದಿತ್ತು. ಎಂಥದ್ದೇ ಕಾರಣ ಇರಲಿ ಹರೀಶ್ ಅವರೇ, ನೀವು ಜೀವನ ನಡೆಸ್ಬೋದಿತ್ತು, ಬದುಕ್ಬೋದಿತ್ತು, ಬದುಕಿ ನೀವು ತೋರಿಸ್ಬೋದಿತ್ತು. ನಿಮ್ಮ ತಾಯಿ ಕಣ್ಣೀರಾಗ್ತಿದ್ದಾರೆ, ನಿಮ್ಮ ಅತ್ತೆ ಮನೆಯವರು ಬಂದು ಕಣ್ಣೀರಾಗ್ತಿದ್ದಾರೆ. ಅಂದರೆ ಬನ್ನೂರು ಮೂಲದಿಂದ ಮದುವೆ ಆಗಿರ್ತಾರೆ, ಅವರ ಹೆಂಡತಿ ಬಂದು ಬನ್ನೂರು ಮೂಲದವರು. ಇತ್ತೀಚೆಗಷ್ಟೇ ಇದೇ ಮೈಸೂರು ತಾಲೂಕಿನ ಟಿ ನರಸೀಪುರದಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು. ಯಾರೋ ಯುವಕ ಮದುವೆ ಸೆಟ್ ಆಗಿದ್ದಕ್ಕೆ ಫೋಟೋಸು ಅಥವಾ ಮೆಸೇಜ್ ಏನೇನೋ ಕಳಿಸಿ, ಮದುವೆ ನಾಳೆ ಬೆಳಗ್ಗೆ ನಡಿಬೇಕಿತ್ತು, ಕಿತ್ತೋಗುತ್ತೆ, ಅದಾದ ನಂತರ ಬಾಳೆಹಣ್ಣಿಗೆ ಏನೋ ವಿಷಯನ ಬೆರೆಸಿ ಒಂದೇ ಮನೆಯ 3, ನಾನು ಆ ಸುದ್ದಿ ಮಾಡಿದ್ದೆ. ಕೆಲವರು ಕೇಳ್ತಿದ್ರಿ ಯಾಕೆ ಡಿಲೀಟ್ ಮಾಡಿಬಿಟ್ರಿ ಅಂತ. ಆ ಸುದ್ದಿ ಬೇರೆ ಯಾರ್ದು ಅಲ್ಲ, ನನ್ನ ಕ್ಲೋಸ್ ಫ್ರೆಂಡ್ನ ಚಿಕ್ಕಮ್ಮನ ಮಗಳು ಚಿಕ್ಕಪ್ಪ. ಆ ಒಂದು ಇನ್ಸಿಡೆಂಟನ್ನು ಯಾವಾಗ ನನ್ನ ಫ್ರೆಂಡು ನನಗೆ ಆಡಿಯೋ ಮೆಸೇಜಲ್ಲಿ ನನ್ನ ಫ್ಯಾಮಿಲಿ ಕೊಡೋನು ಅಂದ ತಕ್ಷಣ ನನಗೆ ಬೇಸರ ಆಗಿ, ಆ ವಿಡಿಯೋ ಹಾಗೇ ಅದರಲ್ಲೇನೋ ಸ್ವಲ್ಪ ಉಲ್ಲೇಖಿಸಿದ್ರಿಂದ, ಒಂದಷ್ಟು ಯೂಟ್ಯೂಬ್ನಿಂದ ರೂಲ್ಸ್ ಬಂದಿದ್ದರಿಂದ ಅದನ್ನು ತೆಗೆದು ಹಾಕ್ಬಿಟ್ಟೆ ಅದನ್ನು. ಸೊ ಆ ಘಟನೆ ಮಾಸುವ ಮುನ್ನವೇ ಮೈಸೂರಿನ ಜಿಲ್ಲೆಯಲ್ಲಿ ಇಂಥದ್ದೊಂದು ಘಟನೆ ಮತ್ತೆ ಬೆಳಕಿಗೆ ಬಂದಿದೆ. ಅದರಲ್ಲೂ ನಮ್ಮ ಈ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಹೆಚ್ಚಾಗ್ತಿದ್ದಾವೆ. ದಯವಿಟ್ಟು ನೋಡಿ, ಶೋಕಿಗೋಸ್ಕರನೋ ಅಥವಾ ಆ ಕ್ಷಣದ ಮನರಂಜನೆಗೋಸ್ಕರನೋ, ಆ ಕ್ಷಣದ ತೃಪ್ತಿ ಜೀವನಕ್ಕೋಸ್ಕರನೋ ಈ ನಿರ್ಧಾರಗಳನ್ನ ಕೈಗೊಳ್ಳೋಕೆ ಹೋಗ್ಬೇಡಿ. ಆ ವ್ಯಕ್ತಿಗೆ ತುಂಬ ಜನ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಬೈತಾ ಕೂತಿದ್ದಾರೆ, ಕೆಟ್ಟದಾಗ ಬೈತಿದ್ದಾರೆ, ಶಿವನ ಪದ ಸೇರ್ಕೊಂಡ್ಬಿಟ್ಟಿದ್ದಾರೆ.
ಬಟ್ ಆ ವ್ಯಕ್ತಿಗೆ ತುಂಬ ಬೈತಿದ್ದಾರೆ ಜನ. ಏನಂತಂದರೆ ನೀನು ಹೋಗೋದು ಕಣೋ, ಮಕ್ಳನ್ನ ಏನು ಮಾಡಿದ್ದು ನಿನಗೆ, ಆ ಮಕ್ಕಳನ್ನ ಯಾಕೆ ಹಂಗೆ ಮಾಡಿಬಿಟ್ಟೆ ನೀನು. ನಿಜಕ್ಕೂ ಈ ಒಂದು ಇನ್ಸಿಡೆಂಟ್ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಒಂದು ಕ್ಷಣ ನೀವು ಕೂಡ ಬೆಚ್ಚಿ ಬೀಳ್ತೀರಿ. 3-4 ದಿನಗಳ ಹಿಂದೆ ಈ ಹರೀಶ್ ಅವರ ತಾಯಿ ಅಜ್ಜಿ ಮನೆಗೆ ಹೋಗಿರ್ತಾರೆ. ಹರೀಶ್ ಅವರ ಅಜ್ಜಿ ಹರೀಶ್ ಅವ್ರ ತಾಯಿಗೆ ಅವ್ರ ತಾಯಿ ಮನೆಗೆ ಹೋಗಿರ್ತಾರೆ. ಇವರು ನ್ಯೂ ಮಾರುತಿ ಬಡಾವಣೆಯಲ್ಲಿ ಹುಣಸೂರಿನ ಆ ಒಂದು ನಗರದಲ್ಲಿ ಸ್ವಂತ ಮನೆ ಕಟ್ಕೊಂಡಿರ್ತಾರೆ. ಸ್ವಂತ ಮನೆನ 4-5 ದಿನಗಳ ಹಿಂದೆ ರಾಜಸ್ಥಾನದಲ್ಲಿ ಟ್ರಿಪ್ ಮುಗಿಸ್ಕೊಂಬಂದಿರ್ತಾರೆ ಆ ತಾಯಿ. ಅದಾದಮೇಲೆ ಅಜ್ಜಿ ಮನೆಗೆ ಇವರೇ ಹೋದ್ರೋ ಇವರೇ ಕಳಿಸಿದ್ರೋ ಗೊತ್ತಿಲ್ಲ. ನೆನ್ನೆ ರಾತ್ರಿ ಹರೀಶ್ ಆಗೇನೆ ಅವ್ರ ಮಕ್ಕಳು ನಿಕ್ಷಾ ಮತ್ತು ರಕ್ಷಾ ಅಜ್ಜಿ ಜೊತೆ ಫೋನಲ್ಲಿ ಮಾತಾಡ್ತಾರೆ. ಯಾವಾಗ ಬರ್ತೀಯಮ್ಮ ಅಂತ ಹರೀಶ್ ಕೇಳ್ತಾರೆ. ಉಕ್ಕುಡಕ್ಕೆ ಹೋಗ್ತಾ ಇದ್ದೀನಪ್ಪ ನಾಳೆ ಬೆಳಗ್ಗೆ ಅಂತ. ನಮ್ಮ ಪಾಂಡವಪುರದ ಹತ್ರ ಆರತಿ ಉಕ್ಕಡ ಇದೆಯಲ್ಲ, ಉಕ್ಕುಡಕ್ಕೆ ಹೋಗ್ತಾ ಇದ್ದೀನಪ್ಪ, ಉಕ್ಕುಡದಿಂದ ಮುಗಿಸ್ಕೊಂಡು ಮಧ್ಯಾಹ್ನಕ್ಕೆ ಬರ್ತೀನಿ ಅಂತ ಅವ್ರ ತಾಯಿ ಫೋನಲ್ಲಿ ಹೇಳಿರ್ತಾರೆ. ಸಂಭಾಷಣೆ ಇಷ್ಟು ನಡೆದಿರುತ್ತೆ. ಆ ತಾಯಿ ದರ್ಶನ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಈ ರೀತಿ ಘಟನೆ. 12 ಗಂಟೆ 12:30 ಸುಮಾರಿಗೆ ಪೊಲೀಸರಿಗೆ ಒಂದು ಫೋನ್ ಹೋಗುತ್ತೆ, ಈ ಥರ ನ್ಯೂ ಮಾರುತಿ ಬಡಾವಣೆಯಲ್ಲಿ ಈ ಥರ ಇನ್ಸಿಡೆಂಟ್ ಆಗಿದೆ ಸರ್ ಅಂತ. ಸೊ ಮೈಸೂರಿನ SP ಆದಂಥ ಮಲ್ಲಿಕಾರ್ಜುನ್ ಬಾಲದಂಡಿ ಅವರಾಗಿನ ಸ್ಥಳೀಯ ಪೊಲೀಸರು ಆ ಮನೆ ಬಾಗಿಲನ್ನು ಹೊಡೆದು ಒಳಗೆ ಹೋಗ್ತಾರೆ. ಓದಿದ ತಕ್ಷಣವೇ ನೀವು ಗಮನಿಸ್ಬೋದು, ಆ ಟೇಬಲ್ ಹತ್ರ ಒಂದು ಪತ್ರ, ಕೊನೆಯ ಪತ್ರ. ಅದರಲ್ಲಿ ಆ ವ್ಯಕ್ತಿ ಹೆಂಗೆ ಬರೆದಿದ್ದಾನೆ ಅಂತಂದರೆ, ಈಗ ನಿಮ್ಗೆ ಅನ್ನಿಸ್ಬೋದು ಈಗ ಸಾಲ ಮಾಡ್ಕೊಂಡವನಾದ್ರೆ ಇವೆಲ್ಲನೇ ಯಾಕೆ ಬರೀತಾನೆ ಅಂತ. ನನ್ನ ಕೀಲಿಕಿ ಅಂದರೆ ಲಾಕರ್ ಕೀಲಿಕಿ ಆ್ಯಸ್ ಯೂಶುವಲ್ ಆಗಿ ಎಲ್ಲಿರುತ್ತೆ ಅಲ್ಲೇ ಇಟ್ಟಿದ್ದೀನಿ. ಸೊ ಸಂಪೂರ್ಣವಾದ ಡಾಕ್ಯುಮೆಂಟ್ಸ್ ಆ ಲಾಕರ್ ಒಳಗಡೆ ಇದೆ. ಆ ಲಾಕರ್ ಒಳಗಡೆ ಒಂದು ಡಬ್ಬ ಇದೆ, ಆ ಬಾಕ್ಸು. ಆ ಬಾಕ್ಸ್ನ ಕುಳ್ಳೇಗೌಡ ಮಲ್ಲಂಗೆ ಕೊಟ್ಬಿಡಿ. ಮತ್ತು ಯಾರ್ಯಾರಿಗೆ ಏನೇನು ಕೊಡಬೇಕು ಅನ್ನೋಂಥದ್ದು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿದ್ದೀನಿ, ಅದೆಲ್ಲ ಅವ್ರವ್ರಿಗೆ ತಲುಪಿಸ್ಬಿಡಿ. ಜೊತೆಗೆ ಒಂದು ಕಾರ್ ಇದೆ, ಅದನ್ನು ನನ್ನ ಫ್ರೆಂಡು ಕೊಡಿ ಇಂಥವನಿಗೆ. ಮತ್ತು ಅವ್ನ ಫ್ರೆಂಡಿಗೆ ಹೇಳಿರ್ತಕ್ಕಂಥದ್ದು ನಮ್ಮ ತಾಯಿನ ಚೆನ್ನಾಗಿ ನೋಡ್ಕೊ, ಒಂದು 4 ಪೇಜ್ ಬರ್ದಿರ್ತಕ್ಕಂಥದ್ದು, ನನ್ನ ತಾಯಿನ ಚೆನ್ನಾಗಿ ನೋಡ್ಕೊ ನೀನು. ಸೊ ನಿಮ್ಗೆ ಅನಿಸುತ್ತೆ ಈಗ ಆಸ್ತಿ ಪತ್ರಗಳಿದೆ, ಸೊ ಆ ಬಾಕ್ಸಲ್ಲಿ ಏನಿದೆ ಗೊತ್ತಿಲ್ಲ, ಆ ಬಾಕ್ಸ್ನ ಅವನು ಕೊಡಿ ಅಂತ ಹೇಳಿದ್ದಾರೆ. ಕಾರ್ ಇದೆ, ಕಾರ್ ಕೊಡು ಅಂತ ಹೇಳಿದ್ದಾರೆ. ಸೊ ಸಾಲ ಸೂಲ ಮಾಡ್ಕೊಳ್ಳೋಂಥ ವ್ಯಕ್ತಿ ಕೊನೆ ಕ್ಷಣದಲ್ಲೇ ಅಯ್ಯೋ ನನ್ನ ಜೀವನನೇ ಮುಗ್ದು ಹೋಗ್ತೈತೆ, ಊರವ್ರ ಬಗ್ಗೆ ನಂಗೆ ಯಾಕೆ ಟೆನ್ಷನ್ ಅಂತ ಅನ್ಸಲ್ವಾ. ಬಟ್ ಇಲ್ಲಿ ಏನೋ ಬೇರೆ ಇದೆ ಇನ್ಸಿಡೆಂಟು, ಅದೇನು ಅನ್ನುವಂಥದ್ದು ಪೊಲೀಸರ ತನಿಖೆ ನಂತರ ಗೊತ್ತಾಗುತ್ತೆ. ಸೊ ಪೊಲೀಸರು ಬಂದ ತಕ್ಷಣವೇ ಆ ಒಂದು ಕೊನೆಯ ಪತ್ರವನ್ನು ನೋಡ್ತಾರೆ. ಅದಾದ ನಂತರ ಅದರಲ್ಲಿ ಬರೆದಿದ್ದಾನೆ ವ್ಯಕ್ತಿ, ಐ ಆಮ್ ಗೋಯಿಂಗ್ ಟು ಫಸ್ಟ್ ಫ್ಲೋರ್, ಅಂದರೆ ಅಪ್ಸ್ಟೇರ್. ಅಂದರೆ ಆ ಮನೆ ಬಂದು ಡ್ಯೂಪ್ಲೆಕ್ಸ್ ಮನೆ. ಕೆಳಗಡೆ ಗ್ರೌಂಡ್ ಫ್ಲೋರ್ನಲ್ಲಿ ರಾತ್ರಿ ಹೆಚ್ಚು ಕಡಿಮೆ 1 ಗಂಟೆ 2 ಗಂಟೆಯಲ್ಲಿ ನಡೆದಿರ್ತಕ್ಕಂಥ ಇನ್ಸಿಡೆಂಟು. ಹೆಂಡತಿ ಆಗೇನೆ ಮಕ್ಕಳು 3 ಜನನು ಕೂಡ ಗ್ರೌಂಡ್ ಫ್ಲೋರ್ನ ಬೆಡ್ರೂಮ್ನಲ್ಲಿ ಮಲಗಿದ್ದಾರೆ. ಸೊ ಹೆಂಡತಿಗೆ ಹಾಗೇನೆ ಆ 2 ಮಕ್ಕಳಿಗೆ, ಆ ಹೆಣ್ಮಕ್ಳಿಗೆ ಬಾಯಿಗೆ ಉಸಿರಾಡ್ದಂಗೆ ಪ್ಲಾಸ್ಟರ್ನ ಸುತ್ತಿರೋದು. ಭೀಕರ ಅಂತ ಅನ್ಸುತ್ತೆ. ನಾನು ಯಾಕೆ ಆರಂಭದಲ್ಲಿ ಹೇಳಿದೆ, ಪೊಲೀಸರು ಕೂಡ ಬಂದ ತಕ್ಷಣ ಬೆಚ್ಚ ಬೀಳ್ತಾರೆ ಅಂತಂದರೆ ಎಂತೆಂಥ ಇನ್ಸಿಡೆಂಟ್ಗಳನ್ನ ನೋಡಿರ್ತಾರೆ ಪೊಲೀಸರು. ಹೆಂಡತಿಗೆ ಹಾಗೇನ ತಾನೇ ಜನ್ಮ ಕೊಟ್ಟಿರ್ತಕ್ಕಂಥ 2 ಮಕ್ಕಳಿಗೆ ಬಾಯಿಗೆ ಪ್ಲಾಸ್ಟರ್ ಹಾಕಿ ಮಲಗಿರೋಕ್ಕೆ ಉಸಿರುಗಡಿಸಿ ಅವರನ್ನು ಮುಗಿಸಿ, ಅದಾದ ನಂತರ ಬಂದು ಕೂತ್ಕೊಂಡು ಪತ್ರ ಬರೆದು ಒಂದು ಕೊನೆಯ ಪತ್ರವನ್ನು ತಾನು ಮೇಲ್ಗಡೆ ಹೋಗಿ ಕೊರಳೊಡ್ಡಿರ್ತಕ್ಕಂಥದ್ದು. ಸೊ ಪೊಲೀಸರಿಗೆ ಬಂದ ತಕ್ಷಣವೇ ಗೊತ್ತಾಗುತ್ತೆ, ಒಂದು 5-6 ತಾಸು ಆಗಿರ್ಬೋದು ಈ ಇನ್ಸಿಡೆಂಟ್ ಆಗಿ ಅನ್ನುವಂಥದ್ದು. ಅದಾದ ನಂತರ ಅಲ್ಲಿನ ಸ್ಥಳೀಯರು ಇವ್ರನ್ನ ವಿಚಾರಿಸ್ತಾರೆ. ಕೆಲವರು ಹೇಳಿದ್ರು ಅಲ್ಲಿ ಸ್ಥಳೀಯ ಒಬ್ಬರು ಮಹಿಳೆ, ನಿಶ್ಚಿತ ಬಂದು ನನಗೆ ಫ್ರೆಂಡೇ, ಮಕ್ಕಳು ಮತ್ತು ಅವಳು ಡೈಲಿ ವಾಕ್ ಬರ್ತಿದ್ರು ನಮ್ಮ ಜೊತೆ, ನಾಳೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತಲೂ ಕೂಡ ಪ್ಲ್ಯಾನ್ ಆಗಿತ್ತು, ಬಟ್ ಏನಾಯಿತು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ಇನ್ನು ಆಕೆ ಅಂದರೆ ನಿಶ್ಚಿತ ಅವರ ತಾಯಿ ಮನೆ ಕುಟುಂಬಸ್ಥರು ಬಂದು ಗೋಳಾಡ್ತಿದ್ದಾರೆ. ಆಕ್ರಂದನ ಮುಗಿಲು ಮುಟ್ಟೈತೆ. ಈ ಕಡೆ ಅವ್ರ ಅಮ್ಮ ಅಳ್ತಿದ್ದಾರೆ, ಹರೀಶ್ ಅವರಮ್ಮ. ಇನ್ನು ಎಷ್ಟೋ ಜನ ಹರೀಶ್ ಅವ್ರಿಗೆ ಫ್ರೆಂಡ್ಸ್ಗಳು ಆ ಸೋಷಿಯಲ್ ಮೀಡಿಯಾ ಕಮೆಂಟ್ಸಲ್ಲಿ ತುಂಬ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ, ನಾವೆಲ್ಲ ಇದ್ದು ನೀವು ಈ ಥರ ಮಾಡಬಾರ್ದಿತ್ತು ಅಂತ. ಹಾಗಾದರೆ ಏನಾಗಿರ್ಬೋದು, ಈಗ ನೀವು ಏನು ಅಂದ್ಕೊಂಡು ಫೈನಾನ್ಷಿಯಲ್ ವಿಚಾರಕ್ಕೆ ಏನಾರು ಆಗಿರ್ಬೋದು ಅಂತ. ಇದೇ ಹರೀಶ್ ಒಂದು ಫೈನಾನ್ಸ್ ಕಂಪನಿ ಜೊತೆ ಟೈಅಪ್ ಆಗಿರ್ತಾರೆ. ಅವ್ರದ್ದೊಂದು ಕಾರ್ ಶೋರೂಮ್ ಥರ, ಅಂದರೆ ಈ ಕಾರ್ಗಳಿಗೆ ಲೋನ್ ಕೊಟ್ಟಿರ್ತಾರಲ್ಲ, ಲೋನ್ ಕಟ್ತಿರ್ತಕ್ಕಂಥದ್ದನ್ನು ಬಿಡಿಸ್ಕೊಂಬರುವಂಥದ್ದು, ಅವನ್ನ ಸೀಸ್ ಮಾಡುವಂಥ ಒಂದು ಕಂಪ್ನಿ ಥರ ನಡೆಸ್ತಾ ಇರ್ತಾರೆ. ಜೊತೆಗೆ ಈ CSR ಅನ್ನೋದು CRS ಅಂತನೋ ಕಂಪ್ನಿ ಹೆಸರು, ಒಂದು ಆಯಿಲ್ ಮಿಲ್ ಕೂಡ ಓಪನ್ ಮಾಡ್ಕೊಂಡಿರ್ತಾರೆ. ಅಂದರೆ ಕೈಗಾಣ ಅಂತ ಹೇಳ್ತೀವಲ್ಲ ನಾವು, ಎಳ್ಳೆಣ್ಣೆ, ತೆಂಗಿನ ಎಣ್ಣೆ, ಕಡಲೆಕಾಯಿ ಎಣ್ಣೆ, ಶೇಂಗಾ ಎಣ್ಣೆ, ಈ ಥರ ಉತ್ಪಾದನೆ ಮಾಡುವಂಥ ಒಂದು ಮಿಲ್ಲು ಕೂಡ ರೀಸೆಂಟಾಗಿ ಓಪನ್ ಮಾಡ್ಕೊಂಡಿರ್ತಾರೆ. ತುಂಬ ಸೆಟಲ್ಡ್ ಫ್ಯಾಮಿಲಿ, ಕೈ ತುಂಬ ಕಾಸು ಬರ್ತಿರ್ತಕ್ಕಂಥ ಫ್ಯಾಮಿಲಿ. ಬಟ್ ಏನಾಯಿತು, ನಾವು ಗೊತ್ತಿಲ್ಲದೆ ಕೆಲವ್ರನ್ನ ಬೈದಾಕ್ಬಿಡ್ತೀವಿ ಬಾಯಿ ಬಂದಂಗೆ. ಅಂದರೆ ಆರಂಭದಲ್ಲಿ ಮಾಧ್ಯಮಗಳಲ್ಲಿ ಸುದ್ದಿ ಬಂದಾಗ ಏನು ಅಂತಂದರೆ ಸಾಲ ಸೂಲಕ್ಕೆ ಹಿಂಗೆ ಆಗ್ಬಿಟ್ಟೈತೆ ಇನ್ಸಿಡೆಂಟ್ ಅಂತ ತಕ್ಷಣ ನಮಗೆ ಕೋಪ ಬಂದ್ಬಿಡುತ್ತೆ. ಬಟ್ ಈ ಇನ್ಸಿಡೆಂಟಲ್ಲಿ ಸಾಲ ಸೂಲ ಅನ್ನೋದಕ್ಕಿಂತ ಹೆಚ್ಚಾಗಿ ಆಸ್ತಿ ಎಲ್ಲ ಇದೆ, ಸಂಪತ್ತಿದೆ, ಯಾಕೆ ವ್ಯಕ್ತಿ ಆ ರೀತಿ ಮಾಡ್ಕೊಳ್ತಾನೆ. ಜೊತೆ ಕೊಡಬೇಕಾದಂಥವ್ರಿಗೆ ಇಂತಿಂಥದ್ದು ಕೊಡಬೇಕು ಅಂತ ಮೆನ್ಷನ್ ಮಾಡಿದಾನಲ್ಲ, ಗೊತ್ತಿಲ್ಲ. ಒಟ್ಟಾರೆ ವ್ಯಕ್ತಿ ಬದುಕಬೇಕಿತ್ತು. ಏನು ತಲೆ ಮೇಲೆ ಇಡೀ ಪ್ರಪಂಚನೇ ಹೊಂಟೋಗುವಂಥ ಕಾರಣ ಮನುಷ್ಯನ ಲೈಫಲ್ಲಿ ಏನೈತೆ, ನೀರು ಮೇಲಿನ ಗುಳ್ಳೆ ನಾವು ಅದಾಗದೆ ಒಡೆದೋಗ್ಬೇಕು ಹೊರತು ಯಾರೋ ಬಂದು ಬೆರಳಲ್ಲಿ ಮುಟ್ಟಿ ಅದನ್ನು ಒಡೆಯೋ ಥರ ಇರಬಾರ್ದಿತ್ತು. ಕನಿಷ್ಠ ಪಕ್ಷ ನಿಮಗೆ ಆ 2 ಹೆಣ್ಮಕ್ಳನ್ನಾರು ಸರಿ, ನಿಮ್ಮ ಅಮ್ಮ ಬಂದಾಗ ಅವ್ರಿಗೆ ಒಪ್ಪಿಸ್ಬಿಟ್ಟು ನೀವು ಏನಾರು ಮಾಡ್ಕೊಂಡಿದ್ದೀರೋ ಅದು ಏನೂ ಆಗ್ತಿರಲಿಲ್ಲ. ಆ 2 ಹೆಣ್ಮಕ್ಳನ್ನಾರು ಉಳಿಸ್ಬೇಕಿತ್ತು.
ಮುದ್ದಾದ 2 ಹೆಣ್ಮಕ್ಳು, ಕೊನೆಯಲ್ಲಿ ನಮ್ಮ ಅಪ್ಪ ಹಿಂಗಿದ್ದ ಅಂತ ಹೆಸರು ಹೇಳ್ತಿದ್ವಿ ನಾವು. ಇತ್ತೀಚೆಗೆ ನಮ್ಮ ಯುವ ಸಮುದಾಯ, ಅದರಲ್ಲೂ ಹರೀಶ್ ಅವರಿಗೆ 40+ ವಯಸ್ಸು, 40-44 ಒಳಗಡೆವರು, ಇಂಥ ನಿರ್ಧಾರಕ್ಕೆ ಕೈ ಹಾಕ್ತಿದ್ದಾರೆ ಅಂತಂದರೆ ಈ ಜನ. ಇನ್ನು ಹೆಂಡತಿ ಮಕ್ಕಳನ್ನ ಬಿಡಿ, ಪಾಪ ಪಾತ್ರವೇ ಇಲ್ಲ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಇವರೇ ಟೇಪ್ ಕಟ್ಟು ಉಸಿರುಗಟ್ಟಿ ಮುಗಿಸಿರೋದವ್ರನ್ನ. ಸೊ ಅದಾದ ನಂತರ ಇದಕ್ಕೆ ಪ್ರಕರಣಕ್ಕೆ ಏಕೈಕ ರೂವಾರಿ ಅಂತ ಬಂದರೆ ಹರೀಶ್ ಅವರೇ ಆಗಿರ್ತಾರೆ. ಯಾಕೆಂದ್ರೆ ಅವ್ರು ಮಲಗಿದ್ದ ಟೈಮಲ್ಲಿ ಮಾಡಿರ್ತಕ್ಕಂಥದ್ರಿಂದ. ಜೊತೆಗೆ ನಾನು ಬದುಕಿ ಇವ್ರು 3 ಜನ ಮುಗಿಸೋ ಮೇಲೆ ನಾನೇನಕ್ಕೆ ಬದುಕಬೇಕು ಅನ್ನೋಂಥದ್ದೊಂದು ಮೆಂಟಾಲಿಟಿ ಬಂದು ಅವರು ಕೂಡ ಗೊತ್ತಿಲ್ಲ ನಮ್ಮ ಯುವ ಸಮುದಾಯ ಅಥವಾ ಯುವ ಪೀಳಿಗೆ ಯಾಕಿಂಥ ದುಷ್ಕೃತ್ಯಗಳಿಗೆ ಕೈ ಹಾಕ್ತಿದ್ದಾರೆ ಅಂತ. ತಲೆ ಹೋಗುವಂಥದ್ದು ಏನೂ ಇಲ್ಲ. ಒಂದು 10 ನಿಮಿಷ ನಿಮಗೆ ಪೀಸಾಗಿ ಯೋಚನೆ ಮಾಡೋಕ್ಕಾಗ್ತಿಲ್ವಾ? ನಿಮಗೆ ಅಂತ ಆತ್ಮೀಯರು, ನಿಮ್ಮ ಬಳಗ ಯಾರಾದರೂ ಒಬ್ಬನಾರು ಇದ್ದೇ ಇರ್ತಾನೆ. ಅವನೆಂಥ ಭಿಕ್ಷುಕನಾರು ಆಗಲಿ, ಅವನೆಂಥ ನಿರ್ಗತಿಕನಾರು ಆಗಲಿ, ಅವನಿಗೆ ಅಂತ ಒಬ್ಬ ಧೈರ್ಯ ಹೇಳುವಂಥ ಫ್ರೆಂಡ್ ಒಬ್ಬ ಕುಟುಂಬಸ್ಥರಾದರೂ ಇರ್ತಾರೆ. ಊರೆಲ್ಲ ನೆಂಟರು ನಮ್ಮ ಹತ್ರ ಇದ್ದಾಗ ಯಾರೂ ಇಲ್ಲ ಅನ್ನೋ ಥರ ಪರಿಸ್ಥಿತಿ ಬೇಡ. ನಿಮಗೆ ಅಂತ ಒಬ್ಬ ವ್ಯಕ್ತಿ ಯಾರಾದರೂ ಇದ್ದೇ ಇರ್ತಾನೆ. ಒಂದು 10 ನಿಮಿಷ ಕೂತ್ಕೊಂಡು ಡಿಸ್ಕಸ್ ಮಾಡಿ ಅವ್ರ ಹತ್ರ, ಈ ಥರ ಅಂದ್ಕೊಂಡಿದ್ದೀನಿ, ಈ ಥರ ಆಗ್ತಾ ಇದೆ ನನ್ನ ಲೈಫಲ್ಲಿ, ಹಂಗೆ ಹಿಂಗೆ ಅಂತಂದಾಗ ಯಾರಾದರೂ ಧೈರ್ಯ ಕೊಡ್ತಾರೆ, ಯಾರಾದರೂ ನಿಮಗೆ ಧೈರ್ಯ ತುಂಬ್ತಾರೆ. ಬಟ್ ಅವ್ರ ತಾಯಿ ಕಣ್ಣೀರು, ಅಜ್ಜಿ ಅಂತ ನನ್ನ ಮೊಮ್ಮಕ್ಕಳು ಮಾತಾಡ್ತಿದ್ದೆ ಹಿಂಗೆ ಮಾಡ್ಬಿಟ್ಟ ಅಂತ ಅಳ್ತಿದ್ದಾರೆ. ಗೊತ್ತಿಲ್ಲ, ಆ ನಗರದ ತುಂಬ ಜನ ಎಲ್ಲ ತುಂಬ್ಕೊಂಡಿದ್ದಾರೆ. ಎಲ್ಲರೂ ಕಣ್ಣಲ್ಲೂ ಕಣ್ಣೀರು. ಯಾಕೆಂದರೆ ಆ ಮುದ್ದಾದ 2 ಮಕ್ಕಳು ನೋಡಿದ್ರೆ ಎಂಥವ್ರಿಗಾದ್ರೂ ಮರ್ಕೌಟದ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಸಾಕಷ್ಟು ಜನ ಈ ಒಂದು ವಿಡಿಯೋಗಳನ್ನು ನೋಡ್ತಾ ಇರ್ತೀರಿ. ಕೇವಲ ಈ ಒಂದು ವಿಡಿಯೋ ಅಂತಲ್ಲ, ರೀಲ್ಸಲ್ಲಿ ಬರ್ತಕ್ಕಂಥ ಎಲ್ಲ ವಿಡಿಯೋನು ನೋಡ್ತೀರಿ. ಅಲ್ಲೆಲ್ಲ ಹೋಗಿ ಆ ಇನ್ಸಿಡೆಂಟ್ಗೆ ಸಂಬಂಧಪಟ್ಟಂಗೆ ಮಾತಾಡಿರ್ತೀರಿ, ಬೈದಿರ್ತೀರಿ, ಕಾಮೆಂಟ್ಸ್ ಹಾಕಿರ್ತೀರಿ. ಕೆಲವೊಂದು ಸಲ ಇಂಥ ಇನ್ಸಿಡೆಂಟ್ ನಿಮ್ಮ ಲೈಫಲ್ಲಿ ಬಂದಾಗ ಇದು ನೆನ್ಪು ಮಾಡ್ಕೊಳ್ಳಿ. ಧೃತಿಗೆಡಬೇಡಿ, ಧೈರ್ಯ ಕುಂದಿಸ್ಕೋಬೇಡಿ. ಒಂದೇ ಒಂದು ಸೆಕೆಂಡ್ ನಾನು ಬದುಕ್ತೀನಿ, ನಾನು ಬದುಕು ತೋರಿಸ್ತೀನಿ ಅಂತನ್ನಿ. ಅದೆಂಥ ಸಮಸ್ಯೆ, ಅದೆಂಥ ನೆಗೆಟಿವಿಟಿ ನಿಮ್ಮ ಮನೇಲಿದ್ರು, ನಿಮ್ಮ ಮನಸ್ಸಲ್ಲಿದ್ರು ಒಡೆದೋಗುತ್ತದು. ಇದಿಷ್ಟೇ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಭಗವಂತ ಸದ್ಗತಿಯನ್ನು ಕರುಣಿಸಲಿ. ಧನ್ಯವಾದ.